गुरुर्ब्रह्मा गुरुर्विष्णु गुरुर्देवो महेश्वरा गुरुसाक्षात् परब्रह्म तस्मै श्री गुरवे नमः। ಇಲ್ಲಿ ನಾವು ಕಳೆದ ತರಗತಿಯಲ್ಲಿ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸ್ವಾಗತ, ಆನ್ಲೈನ್ ತರಗತಿಯ ಸ್ವಾಗತ. ಇಲ್ಲಿ 2ನೇ ಅಧ್ಯಾಯಕ್ಕೆ ನಾನು ಹೊರಟಿದ್ದೇನೆ. ಇಲ್ಲಿ 2ನೇ ಅಧ್ಯಾಯ ನಿಮಗೆ ಮೊದಲನೇ ಅಧ್ಯಾಯದಷ್ಟೇ ಬಹಳ ಮುಖ್ಯವಾದಂಥದ್ದು. 2ನೇ ಅಧ್ಯಾಯ ಏನಪ್ಪಾ ಅಂತಂದ್ರೆ ಗೃಹೀತ ತತ್ವಗಳು ಅಥವಾ ಅದನ್ನ ಅನುಗಮನದ ರೂಪಾತ್ಮಕ ಆಧಾರಗಳಂತೇಳಿ ಕರಿತೇವೆ, ಅಥವಾ ಇಂಗ್ಲಿಷ್ನಲ್ಲಿ ಫಾರ್ಮಲ್ ಗ್ರೌಂಡ್ಸ್ ಆಫ್ ಇಂಡಕ್ಷನ್ ಅಂತೇಳಿ ಕರಿತೇವೆ. ಇಲ್ಲಿ ಗೃಹೀತ ತತ್ವಗಳು ಅಂದ್ರೆ ಏನು ಅಥವಾ ಅನುಗಮನದ ರೂಪಾತ್ಮಕ ಆಧಾರಗಳಂದ್ರೆ ಏನು, ನಿಮಗೆ ಒಂದು ಮಾರ್ಕ್ಸ್ಗೆ ಕೇಳ್ತಾರೆ ಗೃಹೀತ ತತ್ವಗಳು ಅಂದ್ರೆ ಏನು ಅಂತೇಳಿ. ಇಲ್ಲಿ ನಮ್ಮ ಅನುಭವಕ್ಕೆ ಸಾಕಷ್ಟು ವಸ್ತು ವಿಷಯಗಳಾಗಿರ್ಬೋದು, ಘಟನೆಗಳಾಗಿರ್ಬೋದು, ನಮ್ಮ ಅನುಭವಕ್ಕೆ ಸಾಕಷ್ಟು ಬಂದಿದೆ. ಆ ಅನುಭವಗಳಲ್ಲಿ ನಾವು ಸಾಮಾನ್ಯ ತತ್ವಗಳನ್ನ, ನಮ್ಮ ಅನುಭವಕ್ಕೆ ಬಂದಿರತಕ್ಕಂಥ ಸಾಮಾನ್ಯ ತತ್ವಗಳನ್ನ ಪೂರ್ವ ಪೀಠಿಕೆಯಾಗಿ, ಸಾಮಾನ್ಯ ತತ್ವಗಳನ್ನ ಪೂರ್ವ ಪೀಠಿಕೆಯಾಗಿಯೇ ಒಪ್ಪಿಕೊಂಡು ಅವುಗಳ ಆಧಾರದ ಮೇಲೆ ನಾವು ಕೆಲಸದಲ್ಲಿ ನಿರತವಾಗಿ ಇರ್ತಕ್ಕಂಥದ್ದನ್ನ ಅಂದ್ರೆ ಪ್ರಶ್ನಿಸದೆ ಒಪ್ಪಿಕೊಳ್ಳುವ ತತ್ವಗಳನ್ನೇ ನಾವು ಗೃಹೀತ ತತ್ವಗಳಂತ ಹೇಳಿ ಕರಿತೀವಿ. ಗೃಹೀತ ತತ್ವ ಅಂದ್ರೆ ಪ್ರಕೃತಿ ತತ್ವ ಅಂತೇಳಿ ಅಷ್ಟೇ, ಇನ್ನೇನು ಅಲ್ಲ. ಪ್ರಕೃತಿ ತತ್ವದಲ್ಲಿ ನಮ್ಗೆ ಸಾಕಷ್ಟು ವಿಷಯಗಳಾಗಿರ್ಬೋದು, ಘಟನೆಗಳಾಗಿರ್ಬೋದು, ನಿದರ್ಶನಗಳಾಗಿರ್ಬೋದು, ಇವೆಲ್ಲವೂ ಕೂಡ ನಮ್ಮ ಅನುಭವಕ್ಕೆ ಬಂದಿದೆ, ಆಲ್ರೆಡಿ ಅನುಭವಕ್ಕೆ ಬಂದಿದೆ. ಅವುಗಳನ್ನೇ ಆಧಾರವಾಗಿ ಇಟ್ಕೊಂಡು ನಾವು ನಮ್ಮ ಕೆಲಸ ಕಾರ್ಯಗಳಲ್ಲಿ ನಿರತವಾಗಬೇಕಾಗುತ್ತದೆ. ಅಂತಹ ಪ್ರಶ್ನಿಸದೆ ಒಪ್ಪಿಕೊಳ್ಳುವ ತತ್ವಗಳನ್ನೇ ನಾವು ಗೃಹೀತ ತತ್ವಗಳು ಅಥವಾ ಅನುಗಮನದ ರೂಪಾತ್ಮಕ ಆಧಾರಗಳಂತೇಳಿ ಕರಿತೇವೆ, ಅಥವಾ ಅದನ್ನ ಇಂಗ್ಲಿಷ್ನಲ್ಲಿ ಫಾರ್ಮಲ್ ಗ್ರೌಂಡ್ಸ್ ಆಫ್ ಇಂಡಕ್ಷನ್ ಅಂತೇಳಿ ಕರಿತೇವೆ. ಇಲ್ಲಿ ಗೃಹೀತ ತತ್ವಗಳಂದ್ರೆ ಪ್ರಕೃತಿ ತತ್ವಗಳು, ನಿಸರ್ಗ ತತ್ವಗಳು ಅಂತೇಳಿ ಅಷ್ಟೇ, ಇನ್ನೇನಲ್ಲ. ಈ ನಿಸರ್ಗ ತತ್ವಗಳಲ್ಲಿ ನಮ್ಗೆ ಸಾಕಷ್ಟು ಅನುಭವಕ್ಕೆ ಬಂದಿದೆ. ಆ ಅನುಭವಕ್ಕೆ ಬಂದಂತಂದ್ರೆ ನಾವು ಪ್ರಶ್ನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಪ್ರಕೃತಿಯ ಒಂದು ಕೆಲವೊಂದು ನಿಯಮಗಳನ್ನ ನಾವು ನೋಡ್ಲಿಕ್ಕೆ ಹೋದಾಗ, ಈಗ ಕ್ಷೇತ್ರ ಗಣಿತಕ್ಕೆ ಕ್ಷೇತ್ರನೇ ಬೇಕು, ಸಮಾಜದ ಒಂದು ಸಮಾಜಶಾಸ್ತ್ರಕ್ಕೆ ಸಮಾಜನೇ ಬೇಕು, ಹಾಗೆ ಜೀವಿಗಳ ಒಂದು ಅಧ್ಯಯನವನ್ನ ಮಾಡ್ಲಿಕ್ಕೆ ಜೀವಿಗಳೇ ಬೇಕು. ಹೀಗೆ ಪ್ರಕೃತಿ ತತ್ವಗಳನ್ನ ನಾವು ಯಾವುದೇ ಕಾರಣಕ್ಕೂ ಬದಲಾಯಿಸ್ಲಿಕ್ಕೆ ಆಗೋದಿಲ್ಲ. ಪ್ರಕೃತಿ ತತ್ವ ಸ್ವಭಾವ ಸಿದ್ಧವಾದಂಥದ್ದು, ಸಹಜವಾದಂಥದ್ದು. ಹಾಗಾಗಿ ನಾವು ಇಲ್ಲಿ ಗೃಹೀತ ತತ್ವ ಅಂದ್ರೆ ಪ್ರಶ್ನಿಸದೆ ಒಪ್ಪಿಕೊಳ್ಳುವ ತತ್ವಗಳು. ಏನನ್ನ ಪ್ರಶ್ನೆ ಮಾಡುವಾಗಿಲ್ಲ, ಪ್ರಕೃತಿಯ ಘಟನೆಗಳನ್ನ, ಪ್ರಕೃತಿಯಲ್ಲಿ ಕಂಡು ಬರ್ತಕ್ಕಂಥ ನಿದರ್ಶನಗಳನ್ನಾಗಿರ್ಬೋದು, ಸಂಗತಿಗಳನ್ನ ಆಗಿರ್ಬೋದು, ಇವುಗಳೆಲ್ಲವನ್ನ ಪ್ರಕೃತಿ ಸ್ವಭಾವ ಸಿದ್ಧವಾದ ತತ್ವಗಳಂತೇಳಿ ಕರಿತೇವೆ. ಹಾಗೆಯೇ ಪ್ರಕೃತಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಘಟನೆಗಳು ಕೂಡ ತನ್ನಷ್ಟಕ್ಕೆ ತಾನೇ ನಡ್ಕೊಂಡು ಹೋಗುವಂಥದ್ದು. ಅದಕ್ಕೆ ಯಾವುದೇ ಒಂದು ಸ್ವೇಚ್ಛಾಚಾರ ಅಂತಕ್ಕಂಥದ್ದು ಇರೋದಿಲ್ಲ. ಪ್ರಕೃತಿ ಅಂತಕ್ಕಂಥದ್ದು ಬಹಳ ಕ್ರಮಬದ್ಧವಾದಂತಹ ಒಂದು ನಿಯಮಿತವಾದಂತಹ ಒಂದು ನಿಟ್ಟಿನಲ್ಲಿ ಸಾಗುವಂಥದ್ದನ್ನ ಕಾಣ್ತೇವೆ. ಹಾಗಾಗಿ ಇಲ್ಲಿ ಗೃಹೀತ ತತ್ವ ಅಂದ್ರೆ ಏನು ಅಂತ ನಿಮ್ಗೆ ಒಂದು ಮಾರ್ಕ್ಸ್ಗೆ ಕೇಳ್ತಾರೆ. ಗೃಹೀತ ತತ್ವ ಅಂದ್ರೆ ನಮ್ಮ ಅನುಭವಕ್ಕೆ ಕಂಡು ಬರ್ತಕ್ಕಂಥ ಕೆಲವು ಘಟನೆಗಳನ್ನ ಅಥವಾ ಕೆಲವು ಘಟನೆಗಳಿಂದ ಪೂರ್ವ ಪೀಠಿಕೆಯಾಗಿಯೇ ಒಪ್ಪಿಕೊಂಡು ಅವುಗಳ ಆಧಾರದ ಮೇಲೆ ನಾವು ಕಾರ್ಯದಲ್ಲಿ ನಿರತವಾಗಬೇಕಾಗುತ್ತದೆ. ಅಂತಹ ಪ್ರಶ್ನಿಸದೆ ಒಪ್ಪಿಕೊಳ್ಳುವ ತತ್ವಗಳೇ ಗೃಹೀತ ತತ್ವಗಳು. ಈ ಗೃಹೀತ ತತ್ವಗಳಿಗೆ ಉದಾಹರಣೆ ಕೊಡೋದಾದ್ರೆ ಕ್ಷೇತ್ರ ಗಣಿತಕ್ಕೆ ಕ್ಷೇತ್ರ ಆಗಿರ್ಬೋದು, ಸಮಾಜಶಾಸ್ತ್ರಕ್ಕೆ ಸಮಾಜ ಆಗಿರ್ಬೋದು, ಹಾಗೆ ಪ್ರಾಣಿ ಶಾಸ್ತ್ರಕ್ಕೆ ಜೀವಿಗಳನ್ನ ನಾವು ಆಧಾರವಾಗಿ ತಗೊಳ್ತೇವೆ. ಇದಿಷ್ಟು ಗೃಹೀತ ತತ್ವ ಅಂದ್ರೆ ಏನು, ಗೃಹೀತ ತತ್ವಕ್ಕಿರ್ತಕ್ಕಂಥ ಉದಾಹರಣೆ. ಹಾಗೆ ಗೃಹೀತ ತತ್ವಗಳಲ್ಲಿ 2 ವಿಧಗಳಿವೆ. ಗೃಹೀತ ತತ್ವಗಳಲ್ಲಿ ಎಷ್ಟು ವಿಧಗಳಿವೆ ಅಂದ್ರೆ, ಗೃಹೀತ ತತ್ವಗಳನ್ನ ನಾವು 2 ವಿಧಗಳನ್ನಾಗಿ ವರ್ಗೀಕರಿಸಿಕೊಂಡಿದ್ದೇವೆ. ಒಂದು ಪ್ರಕೃತಿಯ ಏಕತಾ ನಿಯಮ. ಪ್ರಕೃತಿಯ ಏಕತಾ ನಿಯಮ, ಪ್ರಕೃತಿಯ ಏಕತಾ ನಿಯಮ. ಹಾಗೆ ಎರಡನೇದು ಕಾರ್ಯ ಕಾರಣ ಸಂಬಂಧ ನಿಯಮ. ಕಾರ್ಯ ಕಾರಣ ನಿಯಮ ಅಂತೇಳಿ ಕರಿತೇವೆ. ಈ ಎರಡನ್ನು ನಮ್ಗೆ 1 ಮಾರ್ಕ್ಸ್ಗೆ ಕೇಳ್ತಾರೆ. ನಿಗಮನದ ಅಥವಾ ಅನುಗಮನದ ರೂಪಾತ್ಮಕ ಆಧಾರಗಳು ಯಾವುವು ಅಂತೇಳಿ ಕೇಳ್ತಾರೆ, ಅಥವಾ ಗೃಹೀತ ತತ್ವಗಳಲ್ಲಿ ಬರ್ತಕ್ಕಂಥ ವಿಧಗಳು ಯಾವುವು ಅಂತೇಳಿ ಕೇಳ್ತಾರೆ. ಒಂದು ಪ್ರಕೃತಿಯ ಏಕತಾ ನಿಯಮ, ಎರಡನೇದು ಕಾರ್ಯ ಕಾರಣ ಸಂಬಂಧ ನಿಯಮ. ಪ್ರಕೃತಿ ಏಕತಾ ನಿಯಮ ಅಂದ್ರೆ ಯೂನಿಫಾರ್ಮಿಟಿ ಅಂತೇಳಿ, ಕಾರ್ಯಕಾರಣ ಸಂಬಂಧ ಅಂದ್ರೆ ಲಾ ಆಫ್ ಕಾಸೇಷನ್ ಅಂತೇಳಿ ಕರೀತೇವೆ. ಇಲ್ಲಿ ಗೃಹೀತ ತತ್ವಗಳಲ್ಲಿ ಮುಖ್ಯವಾಗಿ ನಾವು 2 ಅಂಶಗಳನ್ನ ಆಧಾರವಾಗಿ ತಗೊಳ್ತೇವೆ. ಪ್ರಕೃತಿಯ ಏಕತಾ ನಿಯಮ, ಎರಡನೇದು ಕಾರ್ಯ ಕಾರಣ ಸಂಬಂಧ ನಿಯಮ. ಇವುಗಳನ್ನ ನಿಗಮನದ ರೂಪಾತ್ಮಕ ಆಧಾರಗಳಂತನೂ ಕರಿತೇವೆ. ಹಾಗೆ ಇವುಗಳನ್ನ ಗೃಹೀತ ತತ್ವಗಳಂತೇಳಿ ಕೂಡ ಕರಿತೇವೆ.
ಇಲ್ಲಿ ಮತ್ತೆ ನಿಮ್ಗೆ ಒಂದು ಅಂಕಗಳಿಗೆ ಕೇಳ್ತಾರೆ, ಪ್ರಕೃತಿಯ ಏಕತಾ ನಿಯಮ ಅಂದ್ರೆ ಏನು, ಅಥವಾ ನಿಸರ್ಗದ ಏಕ ಪ್ರಕಾರತೆಯ ನಿಯಮ ಅಂದ್ರೆ ಏನು ಅಂತೇಳಿ ಕೇಳ್ತಾರೆ. ಪ್ರಕೃತಿಯ ಏಕತಾ ನಿಯಮ, ಪ್ರಕೃತಿಯ ಏಕತಾ ನಿಯಮ ಅಂದ್ರೆ ಏನು? ಇಲ್ಲಿ ಪ್ರಕೃತಿಯ ಏಕತಾ ನಿಯಮ ಅಂದ್ರೆ ಅಲ್ಲಿ ಒಂದು ಅಂಶದಲ್ಲೇ ಇದೆ, ಪ್ರಕೃತಿಯ ಏಕತಾ ನಿಯಮ. ಪ್ರಕೃತಿಯ ಏಕತಾ ನಿಯಮ ಅಂತಂದ್ರೆ ಪ್ರಕೃತಿನಲ್ಲಿ ನಿಯಮಿತತನ, ಪ್ರಕೃತಿಯ ಆಗು ಹೋಗುಗಳಲ್ಲಿ, ಪ್ರಕೃತಿಯ ಆಗು ಹೋಗುಗಳಲ್ಲಿ ಒಂದು ನಿಯತವಾದ ಅಥವಾ ನಿಯಮಿತತನ ಮತ್ತು ಕ್ರಮಬದ್ಧತೆ ಇರುತ್ತದೆ. ಇದನ್ನೇ ನಾವು ಪ್ರಕೃತಿಯ ಏಕತಾ ನಿಯಮ ಅಂತೇಳಿ ಕರಿತೇವೆ. ಪ್ರಕೃತಿ ಏಕತಾ ನಿಯಮ ಅಂದ್ರೇನು? ಪ್ರಕೃತಿಯ ಆಗು ಹೋಗುಗಳಲ್ಲಿ ಒಂದು ತೆರೆನಾದ, ನಿಯಮಿತತನ ಮತ್ತು ಕ್ರಮಬದ್ಧತೆ ಇದೆ. ಇದನ್ನೇ ನಾವು ಪ್ರಕೃತಿಯ ಏಕತಾ ನಿಯಮ ಅಂತೇಳಿ ಕರಿತೇವೆ. ಇದು ನಿಮ್ಗೆ ಬಹಳ ಮುಖ್ಯವಾದಂಥದ್ದು. ಯಾಕಂದ್ರೆ ಪ್ರಕೃತಿಯ ಆಗು ಹೋಗುಗಳಲ್ಲಿ ಒಂದು ನಿಯಮಿತತನ ಇದೆ, ಒಂದು ತೆರೆನಾದ, ನಿಯಮಿತತನ ಮತ್ತು ಕ್ರಮಬದ್ಧತೆ ಅಂತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯವಾದ ಅಂಶಗಳು. ಇವುಗಳನ್ನೇ ನಾವು ಪ್ರಕೃತಿಯ ಏಕತಾ ನಿಯಮ ಅಂತೇಳಿ ಕರಿತೇವೆ. ಹಾಗೆ ಪ್ರಕೃತಿಯ ಏಕತಾ ನಿಯಮದಲ್ಲಿ ಮುಖ್ಯವಾಗಿ 5 ಅಂಶಗಳನ್ನ ನಾವು ಕಾಣ್ತೇವೆ. ಪ್ರಕೃತಿಯ ಒಂದು ತತ್ವದಲ್ಲಿ ಮುಖ್ಯವಾಗಿ 5 ಅಂಶಗಳನ್ನ ನಾವು ಕಾಣ್ತೇವೆ. ಆ 5 ಅಂಶಗಳು ಯಾವ್ದಪ್ಪ ಅಂತಂದ್ರೆ, ಒಂದು, ತನ್ನಷ್ಟಕ್ಕೆ ತಾನೇ ಪ್ರಕೃತಿ ಪುನರಾವರ್ತಿಸುತ್ತದೆ. ತನ್ನಷ್ಟಕ್ಕೆ ತಾನೇ ಪ್ರಕೃತಿ ಪುನರಾವರ್ತಿಸುತ್ತದೆ. ತನ್ನಷ್ಟಕ್ಕೆ ತಾನೇ ಪುನರಾವರ್ತಿಸುತ್ತದೆ. ನೆಕ್ಸ್ಟ್ 2ನೇ ಪಾಯಿಂಟ್, ವಿಶ್ವ ನಿಯಮಗಳಿಂದ ನಿಯಂತ್ರಿಸಲ್ಪಡುತ್ತದೆ. ವಿಶ್ವ ನಿಯಮಗಳಿಂದ ನಿಯಂತ್ರಿಸಲ್ಪಡುತ್ತದೆ. ನೆಕ್ಸ್ಟ್ 3ನೇ ಪಾಯಿಂಟ್, ನಿಸರ್ಗಕ್ಕೆ ತನ್ನದೇ ಆದ, ನಿಸರ್ಗ ಅಥವಾ ಪ್ರಕೃತಿಗೆ ತನ್ನದೇ ಆದ ನಿಯಮಗಳಿವೆ. ನೆಕ್ಸ್ಟ್ 4ನೇ ಪಾಯಿಂಟ್, ಯಾವುದು ಘಟಿಸುತ್ತಾ ಬಂದಿದೆಯೋ ಅದು ಮತ್ತೆ ಮತ್ತೆ ಘಟಿಸುತ್ತದೆ. ನೆಕ್ಸ್ಟ್ 5ನೇ ಪಾಯಿಂಟ್, ಒಂದು ನಿರ್ದಿಷ್ಟ ಕಾರಣ ಒಂದು ನಿರ್ದಿಷ್ಟ ಪರಿಣಾಮವನ್ನ ಉಂಟು ಮಾಡುತ್ತದೆ. ಇದಿಷ್ಟು ಪ್ರಕೃತಿಯ ಏಕತಾ ನಿಯಮದ ತತ್ವಗಳಂತೇಳಿ ಕರಿತೇವೆ. ಪ್ರಕೃತಿಯ ಏಕತಾ ನಿಯಮ ಅಂತಂದ್ರೆ ಪ್ರಕೃತಿಯ ಆಗು ಹೋಗುಗಳಲ್ಲಿ ಕಂಡು ಬರ್ತಕ್ಕಂಥ ಅಥವಾ ಒಂದು ತೆರೆನಾದ, ನಿಯಮಿತತನ ಮತ್ತು ಕ್ರಮಬದ್ಧತೆ ಇರುವುದನ್ನ ನಾವು ಪ್ರಕೃತಿಯ ಏಕತಾ ನಿಯಮ ಅಂತೇಳಿ ಕರಿತೇವೆ. ಹಾಗೆ ಪ್ರಕೃತಿಯ ಒಂದು ಏಕತಾ ನಿಯಮ ಮುಖ್ಯವಾಗಿ 5 ಅಂಶಗಳನ್ನ ನಾವು ಪ್ರಕೃತಿಯ ಏಕತಾ ತತ್ವದಲ್ಲಿ 5 ಅಂಶಗಳಿವೆ. ಅವುಗಳು ಯಾವುವು ಎಂದರೆ, ಒಂದು, ತನ್ನಷ್ಟಕ್ಕೆ ತಾನೇ ಪ್ರಕೃತಿ ಪುನರಾವರ್ತನೆಯನ್ನ ನಾವು ಕಾಣ್ತೇವೆ. ಪ್ರಕೃತಿಯಲ್ಲಿ ಪುನರಾವರ್ತನೆಯನ್ನ ಕಾಣ್ತೇವೆ. ಉದಾಹರಣೆಗೆ ನಿಮಗೆ ಗೊತ್ತಿರಬೇಕು, ಪ್ರಕೃತಿಯಲ್ಲಿ ಕಾಲದ ಒಂದು ಪುನರಾವರ್ತನೆ ಇರ್ಬೋದು, ಅಥವಾ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಕೆಲವೊಂದು ಘಟನೆಗಳಿರ್ಬೋದು, ಪುನಃ ಹಗಲು ರಾತ್ರಿಗಳ ಒಂದು ಆವರ್ತನ ಇರ್ಬೋದು, ಅಥವಾ ಮಾನವನಿಗೆ ಇರ್ತಕ್ಕಂಥ ಹಸಿವು ಬಾಯಾರಿಕೆಗಳಾಗಿರ್ಬೋದು. ಹಾಗೆ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಕೆಲವೊಂದು ಗುಣಗಳಿರ್ಬೋದು, ಬೆಂಕಿಯ ಗುಣ ಏನು ಸುಡುವಂಥದ್ದು, ನೀರಿನ ಗುಣ ಏನು ಹರಿಯುವಂಥದ್ದು. ಹಾಗೆ ಇವೆಲ್ಲವನ್ನ ನಾವು ಪ್ರಕೃತಿಯ ಸ್ವಭಾವ ಸಹಜವಾದ ಗುಣಗಳು, ಇವುಗಳನ್ನ ಯಾವುದೇ ಕಾರಣಕ್ಕೂ ನಾವು ಬದಲಾಯಿಸುವ ಹಾಗಿಲ್ಲ. ಹಾಗೆ ಪ್ರಕೃತಿಯಲ್ಲಿ ಕಾಲವೂ ಕೂಡ ಪುನರಾವರ್ತನೆಯಿಂದ ಕೂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಹಾಗೆ 2ನೇ ಮುಖ್ಯವಾದ ಒಂದು ಅಂಶ ಏನಪ್ಪಾ ಅಂತಂದ್ರೆ, ವಿಶ್ವ ಏನು, ಈ ಜಗತ್ತು ಅಂತಕ್ಕಂಥದ್ದು ನಿಯಮಗಳಿಂದ ನಿಯಂತ್ರಿಸಲ್ಪಟ್ಟಿದೆ. ಅವುಗಳ ಮನಸ್ಸಿಗೆ ಬಂದಂಗೆ ಸ್ವೇಚ್ಛಾಚಾರಿ ಅಲ್ಲ. ಪ್ರಕೃತಿ ತನ್ನದೇ ಆದಂತಹ ನಿಯಮಗಳನ್ನ ಹೊಂದಿದೆ, ತನ್ನದೇ ಆದಂತಹ ಒಂದು ಜವಾಬ್ದಾರಿಯಿಂದ ನಿರ್ವಹಿಸುವಂತದ್ದನ್ನ ಕಾಣ್ತೇವೆ. ಹಾಗೆ ಪ್ರಕೃತಿ ಪ್ರತಿಯೊಂದು ಕೂಡ ತನ್ನದೇ ಆದಂತಹ ಒಂದು ನಿಯಮವನ್ನ ಇಟ್ಕೊಂಡಿದೆ. ಹಾಗೆ ನಿಸರ್ಗಕ್ಕೆ 3ನೇ ಪಾಯಿಂಟ್, ನಿಸರ್ಗಕ್ಕೆ ತನ್ನದೇ ಆದ ನಿಯಮಗಳಿವೆ. ಪ್ರಕೃತಿ ತನ್ನದೇ ಆದಂತಹ ಒಂದು ನಿಯಮಗಳನ್ನ ಇಟ್ಕೊಂಡಿದೆ.
ಹಾಗೆ 4ನೇ ಪಾಯಿಂಟ್, ಯಾವುದು ಘಟಿಸುತ್ತಾ ಬಂದಿದೆಯೋ ಅದು ಮತ್ತೆ ಮತ್ತೆ ಘಟಿಸುತ್ತದೆ. ಅಂದ್ರೆ ಪ್ರಕೃತಿಯಲ್ಲಿ ಪುನರಾವರ್ತನೆ ಇದೆ. ಆ ಪುನರಾವರ್ತನೆಯು ಕೂಡ ಕ್ರಮಬದ್ಧವಾಗಿ ಇದೆ, ನಿಯಮಿತತನದಿಂದ ಕೂಡಿದೆ. ಹಾಗೆ 5ನೇ ಅಂಶ ಏನಪ್ಪಾ ಅಂತಂದ್ರೆ, ಒಂದು ನಿರ್ದಿಷ್ಟ ಕಾರಣ ಒಂದು ನಿರ್ದಿಷ್ಟ ಪರಿಣಾಮವನ್ನೇ ಉಂಟು ಮಾಡುತ್ತದೆ. ಅಂದ್ರೆ ಪ್ರತಿಯೊಂದು ಘಟನೆಯೂ ಕೂಡ ಒಂದು ನಿರ್ದಿಷ್ಟವಾದ ಕಾರಣವನ್ನ ಹೊಂದಿದೆ ಅಂತಕ್ಕಂಥದ್ದು ಈ 5 ಅಂಶಗಳು ಪ್ರಕೃತಿಯ ಏಕತಾ ತತ್ವದಲ್ಲಿ ನಾವು ಕಾಣ್ತೇವೆ. ಇದಿಷ್ಟು ನಿಮ್ಗೆ ಕೇಳ್ತಾರೆ, 1 ಮಾರ್ಕ್ಸ್ಗೆ ಕೇಳ್ತಾರೆ, ಪ್ರಕೃತಿಯ ಏಕತಾ ನಿಯಮ ಅಂದ್ರೆ ಏನು, ಅಥವಾ ಪ್ರಕೃತಿಯಲ್ಲಿರ್ತಕ್ಕಂಥ 5 ಅಂಶಗಳನ್ನ ವಿವರಿಸಿ ಅಂತೇಳಿ ಕೇಳ್ತಾರೆ. ಪ್ರಕೃತಿ ಏಕತಾ ನಿಯಮ ಅಂದ್ರೆ ಪ್ರಕೃತಿ ಏಕತಾ ನಿಯಮದಲ್ಲಿ ಒಂದು ನಿಯಮಿತತನ ಮತ್ತು ಕ್ರಮಬದ್ಧತೆ ಇದೆ. ಹಾಗೆ ಪ್ರಕೃತಿಯಲ್ಲಿ 5 ಅಂಶಗಳೇನಪ್ಪಾ ಅಂತಂದ್ರೆ, ಒಂದು ಪುನರಾವರ್ತನೆ ಇರಬಹುದು, ಹಾಗೆ ಈ ಜಗತ್ತು ಅಥವಾ ವಿಶ್ವ ನಿಯಮಗಳಿಂದ ಕೂಡಿರುವಂತದ್ದನ್ನ ಕಾಣ್ತೇವೆ. ಹಾಗೆ ನಿಸರ್ಗಕ್ಕೆ ತನ್ನದೇ ಆದಂತಹ ಒಂದು ನಿಯಮಗಳಿದೆ, ಜವಾಬ್ದಾರಿ ಇದೆ. ಹಾಗೆ 4ನೇ ಅಂಶ, ಯಾವುದು ಘಟಿಸುತ್ತಾ ಬಂದಿದೆಯೋ ಅದು ಮತ್ತೆ ಮತ್ತೆ ಘಟಿಸುತ್ತದೆ. ಹಾಗೆ 5ನೇದು, ಒಂದು ನಿರ್ದಿಷ್ಟ ಕಾರಣದಿಂದ ಒಂದು ನಿರ್ದಿಷ್ಟ ಪರಿಣಾಮ ಉಂಟಾಗುತ್ತದೆ. ಹಾಗೆ ಪ್ರಕೃತಿಯಲ್ಲಿ ಒಂದು ವಿವಿಧತೆ ಇಲ್ವಾ? ಪ್ರಕೃತಿಯಲ್ಲಿ ಒಂದು ಈಗ ಭೂಕಂಪ ಆಗಿರ್ಬೋದು, ಜ್ವಾಲಾಮುಖಿ ಆಗಿರ್ಬೋದು, ಇವೆಲ್ಲವೂ ಕೂಡ ಪ್ರಕೃತಿಯಲ್ಲಿ ಇಲ್ವಾ ಅಂತೇಳಿ ನಾವು ಪ್ರಶ್ನೆ ಮಾಡ್ಬೋದು. ಅಂದ್ರೆ ಪ್ರಕೃತಿಯಲ್ಲಿ ಅವೆಲ್ಲವೂ ಕೂಡ ಇದ್ರೆ ಪ್ರಕೃತಿಯಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯನ್ನ ಕೂಡ ಹೊಂದಿದೆ. ಪ್ರಕೃತಿ ಬರೀ ಒಂದು ಈ ಭೂಕಂಪ ಆಗಿರ್ಬೋದು, ಜ್ವಾಲಾಮುಖಿ ಆಗಿರ್ಬೋದು, ಇವುಗಳೆಲ್ಲವನ್ನ ಹೊಂದಿದ್ರು ಕೂಡ ಪ್ರಕೃತಿಯಲ್ಲಿ ಒಂದು ವೈವಿಧ್ಯತೆಯಲ್ಲಿ ಏಕತೆಯನ್ನ ಕಾಣ್ತೇವೆ, ಅಥವಾ ವಿವಿಧತೆಯಲ್ಲಿ ಏಕತೆಯನ್ನ ಪ್ರಕೃತಿ ಹೊಂದಿದೆ. ವಿವಿಧತೆಯಲ್ಲಿ ಏಕತೆಯನ್ನ ಪ್ರಕೃತಿ ಹೊಂದಿದೆ. ಇದನ್ನ ನಾವು ಪ್ರಕೃತಿಯ ಏಕತಾ ತತ್ವಗಳು ಅಂತೇಳಿ ಕರಿತೇವೆ. ಇದಿಷ್ಟು ನಿಮ್ಗೆ 1ನೇ ಕಾನ್ಸೆಪ್ಟ್ ನಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ನಿಮ್ಗೆ ಈ ಗೃಹೀತ ತತ್ವದ ಪ್ರಭೇದಗಳಂತೇಳಿ ಬರುತ್ತೆ. ಗೃಹೀತ ತತ್ವದ ಪ್ರಭೇದಗಳಂತೇಳಿ ಬರುತ್ತೆ, ಅಥವಾ ನಿಸರ್ಗದ ಪ್ರಭೇದಗಳಂತೇಳಿ ಕೂಡ ಇವುಗಳನ್ನ ಕರಿತೇವೆ ನಾವು. ನಿಸರ್ಗದ ಪ್ರಭೇದಗಳನ್ನ ನಿಮ್ಗೆ ಒಟ್ಟು 5 ಅಂಕಗಳಿಗೂ ಕೂಡ ಕೇಳ್ತಾರೆ. ನಿಸರ್ಗದ ಪ್ರಭೇದಗಳು, ನಿಸರ್ಗದ ಪ್ರಭೇದಗಳು. ಈ ನಿಸರ್ಗದ ಪ್ರಭೇದಗಳಲ್ಲಿ ಮುಖ್ಯವಾಗಿ 3 ವಿಧಗಳನ್ನಾಗಿ ವರ್ಗೀಕರಿಸಲಾಗಿದೆ. ನಿಸರ್ಗದ ಪ್ರಭೇದಗಳಲ್ಲಿ ಎಷ್ಟು ವಿಧ? 3 ವಿಧಗಳನ್ನಾಗಿ ನಿಸರ್ಗದ ಪ್ರಭೇದಗಳನ್ನ ನಾವು ವರ್ಗೀಕರಣ ಮಾಡಿದ್ದೇವೆ. ಒಂದು ಅನುಕ್ರಮ ಏಕ ಪ್ರಕಾರತೆ, ಅನುಕ್ರಮ ಏಕ ಪ್ರಕಾರತೆ. 2ನೇದು ಸಾಹಚರ್ಯ ಏಕ ಪ್ರಕಾರತೆ. 3ನೇದು ಸಮಾನತೆ ಮತ್ತು ಅಸಮಾನತೆಯ ಏಕ ಪ್ರಕಾರತೆಯ ನಿಯಮ. ಸಮಾನತೆ ಮತ್ತು ಅಸಮಾನತೆಯ ಏಕ ಪ್ರಕಾರತೆಯ ನಿಯಮ ಅಂತೇಳಿ ಕರಿತೇವೆ. ಏಕ ಪ್ರಕಾರತೆಯ ನಿಯಮ. ಇದಿಷ್ಟು ನಿಸರ್ಗದ ಪ್ರಭೇದಗಳಂತೇಳಿ ಕರಿತೇವೆ. ಇದನ್ನ ನಿಮ್ಗೆ 5 ಅಂಕಗಳಿಗೂ ಕೂಡ ಕೇಳ್ಬೋದು, ಅಥವಾ 1 ಅಂಕಗಳಿಗೆ ಅನುಕ್ರಮ ಏಕ ಪ್ರಕಾರತೆ ಅಂದ್ರೆ ಏನು ಅಂತೇಳಿ ಕೇಳ್ಬೋದು. ಅನುಕ್ರಮ ಏಕ ಪ್ರಕಾರತೆ ಅಂದ್ರೆ ಏನು, ಹಾಗೆ ಸಾಹಚರ್ಯದ ಏಕ ಪ್ರಕಾರತೆಯ ನಿಯಮ ಅಂದ್ರೆ ಏನು ಅಂತೇಳಿ ಕೇಳ್ಬೋದು. ಹಾಗೆ ಸಮಾನತೆ ಅಥವಾ ಅಸಮಾನತೆಯ ಏಕ ಪ್ರಕಾರತೆಯ ನಿಯಮ ಅಂದ್ರೆ ಏನು ಅಂತೇಳಿ ಕೂಡ ಕೇಳ್ಬೋದು. ಇಲ್ಲಿ ಅನುಕ್ರಮ ಏಕ ಪ್ರಕಾರತೆಯ ನಿಯಮ ಅಂದ್ರೆ ಏನು ಅಂತೇಳಿ ನೋಡೋಣ. ಇಲ್ಲಿ ಅನುಕ್ರಮ ಏಕ ಪ್ರಕಾರತೆಯ ನಿಯಮ ಅಂದ್ರೆ ಏನು ಅಂತೇಳಿ ನೋಡ್ಲಿಕ್ಕೆ ಹೋದಾಗ, ಇಲ್ಲಿ ಅನುಕ್ರಮ ಅಂದ್ರೆ ಏನು, ಇಂಗ್ಲಿಷ್ ನಲ್ಲಿ ದ ಯೂನಿಫಾರ್ಮಿಟಿ ಆಫ್ ಸೆಕ್ಸಸ್ ಅಂತೇಳಿ ಕರಿತೇವೆ. ಅನುಕ್ರಮ ಅಥವಾ ಏಕ ಪ್ರಕಾರತೆ ಅಂತಂದ್ರೆ ದ ಯೂನಿಫಾರ್ಮಿಟಿ ಆಫ್ ಸಕ್ಸೆಷನ್. ಇಂಗ್ಲಿಷ್ ನಲ್ಲಿ ಯಾರು ಕರೀತಾರೆ ಅದನ್ನ ದ ಯೂನಿಫಾರ್ಮಿಟಿ ಆಫ್ ಸಕ್ಸೆಷನ್ ಅಂತೇಳಿ ಕರೀತಾರೆ, ಅಥವಾ ಕನ್ನಡದಲ್ಲಿ ಅನುಕ್ರಮ ಏಕ ಪ್ರಕಾರತೆ ನಿಯಮ ಅಂತೇಳಿ ಕರೀತೇವೆ. ಇಲ್ಲಿ ಅನುಕ್ರಮ ಏಕ ಪ್ರಕಾರತೆ ನಿಯಮ ಅಂದ್ರೆ ಏನು? ಒಂದು ಸಲ ನಿಜವಾದದ್ದು ಯಾವತ್ತಿಗೂ ನಿಜವೇ ಆಗಿರುತ್ತದೆ. ಅಂದ್ರೆ ಇಲ್ಲಿ ಬರ್ತಕ್ಕಂತ ಕಾರಣ ಕಾರ್ಯಗಳ ಸಂಬಂಧ ಅಂತಕ್ಕಂಥದ್ದು ಏನಿದೆ, ಅದು ಒಂದು ಸಾರಿ ಒಂದು ಘಟನೆಗೆ ಅದು ಸೂಕ್ತ ಅಂತೇಳಿ ಅಥವಾ ನಿರ್ದಿಷ್ಟ ಅಂತೇಳಿ ಗೊತ್ತಾದ ಕೂಡಲೇ ಅದು ಯಾವಾಗ್ಲೂ ಹಾಗೆ ಇರುತ್ತೆ. ಅನುಕ್ರಮ ಅಂತಂದ್ರೆ ಒಂದು ಸಾರಿ ನಿಜವಾದದ್ದು ಅಥವಾ ಒಂದು ಸಲ ನಿಜವಾದದ್ದು ಯಾವತ್ತಿಗೂ ನಿಜವೇ ಆಗಿರುತ್ತದೆ. ಉದಾಹರಣೆಗೆ ಹೇಳೋದಾದ್ರೆ ಇದಕ್ಕೆ ನಾವು H2O ಕೊಡ್ಬೋದು, ಅಥವಾ ಈ ನೀರು ಅಂತಕ್ಕಂಥದ್ದು ಆಮ್ಲಜನಕ ಮತ್ತು ಜಲಜನಕಗಳಿಂದ ಆಗಿರುವಂತದ್ದನ್ನ ನಾವು ಕಾಣ್ತೇವೆ. ಆಮ್ಲಜನಕ ಮತ್ತು ಜಲಜನಕಗಳ
ಒಂದು ಮಿಶ್ರಣವನ್ನೇ ನಾವಿಲ್ಲಿ ನೀರು ಅಂತೇಳಿ ಕರಿತೀವಿ. ಇದನ್ನ ನಾವು H2O ಅಂತೇಳಿ ಕೂಡ ಕರಿಬಹುದು. ಯಾಕಂದ್ರೆ ಆಮ್ಲಜನಕ ಮತ್ತು ಜಲಜನಕಗಳ ಸಂಯೋಜನೆಯೇ ನೀರು. ಹಾಗಾಗಿ ಅನುಕ್ರಮ ಅಂದರೆ ಒಂದಾದ ಮೇಲೆ ಒಂದು ಸಂಭವಿಸುವಂಥದ್ದು. ನೆಕ್ಸ್ಟ್ ಸಾಹಚರ್ಯ ಏಕಪ್ರಕಾರತೆಯ ನಿಯಮ ಅಂದ್ರೆ ಏನು? ಇಲ್ಲಿ ಸಾಹಚರ್ಯ ಅಂದ್ರೆ ಯೂನಿಫಾರ್ಮಿಟಿ ಆಫ್ ಕೋ ಎಕ್ಸಿಸ್ಟೆನ್ಸ್ ಅಂತೇಳಿ ಕರಿತೇವೆ. ಯೂನಿಫಾರ್ಮಿಟಿ ಆಫ್ ಕೋ ಎಕ್ಸಿಸ್ಟೆನ್ಸ್. ಇಲ್ಲಿ ಪ್ರಕೃತಿಯ ಪ್ರಭೇದಗಳಲ್ಲಿ ಎರಡನೇದು ಯಾವುದು? ಸಾಹಚರ್ಯ ಏಕಪ್ರಕಾರತೆ ನಿಯಮ. ಸಾಹಚರ್ಯ ಏಕಪ್ರಕಾರತೆ ನಿಯಮ ಅಂದ್ರೆ ಒಂದು ಘಟನೆಯಲ್ಲಿ ಒಟ್ಟಾಗಿ ಕಂಡುಬರುವ ಗುಣವಿಶೇಷಗಳು ಏನಿದೆ ಇದು ಯಾವಾಗ್ಲೂ ಭವಿಷ್ಯದಲ್ಲಿಯೂ ಕೂಡ ಅದು ಹಾಗೆಯೇ ಇರುವಂತದನ್ನ ಕಾಣ್ತೇವೆ. ಗುಣವಿಶೇಷತೆಗಳು ಏನಿದೆ ಈ ಸಾಹಚರ್ಯ ಅಂದ್ರೆ ಒಟ್ಟಾಗಿ ಕಂಡು ಬರ್ತಕ್ಕಂಥದ್ದು ಅಂತೇಳಿ. ಸಾಹಚರ್ಯ ಅದ್ರ ಪದದ ಅರ್ಥನೇ ಅಲ್ಲಿದೆ, ಅರ್ಥದಲ್ಲೇ ಇದೆ. ಸಾಹಚರ್ಯ ಅಂದ್ರೆ ಗುಣವಿಶೇಷಗಳು, ಅದರಲ್ಲಿ ಬರ್ತಕ್ಕಂಥ ಕಾರಣ ಕಾರ್ಯಗಳ ಗುಣವಿಶೇಷಗಳು ಏನಿದೆ ಅವು ಒಟ್ಟಾಗಿ ಬರುವಂತದ್ದು, ಯಾವಾಗಲೂ ಜೊತೆಯಾಗಿ ಇರ್ತಕ್ಕಂಥದ್ದು. ಅಂದ್ರೆ ಕಾರ್ಯ ಕಾರಣಗಳ ಸಂಬಂಧವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇ, ಇನ್ನೇನು ಅಲ್ಲ. ಇದನ್ನ ಇಂಗ್ಲಿಷ್ ನಲ್ಲಿ ಯೂನಿಫಾರ್ಮಿಟಿ ಆಫ್ ಕೋ ಎಕ್ಸಿಸ್ಟೆನ್ಸ್ ಅಂತ ಹೇಳಿ ಕೂಡ ಕರಿತೇವೆ. ಇಲ್ಲಿ ಯೂನಿಫಾರ್ಮಿಟಿ ಆಫ್ ಕೋ ಎಕ್ಸಿಸ್ಟೆನ್ಸ್ ಅಂತಂದ್ರೆ ಗುಣವಿಶೇಷಗಳು ಅಂತೇಳಿ, ಕಾರಣ ಕಾರ್ಯಗಳ ಗುಣವಿಶೇಷಗಳು ಏನಿದೆ ಅವು ಒಟ್ಟಾಗಿ ಕಂಡು ಬರುವಂತದ್ದನ್ನ ಕಾಣ್ತೇವೆ, ಯಾವಾಗಲೂ ಜೊತೆಯಾಗಿ ಇರುವಂತದ್ದನ್ನ ಕಾಣ್ತೇವೆ, ಒಂದನ್ನ ಬಿಟ್ಟು ಮತ್ತೊಂದು ಇರೋದಿಲ್ಲ ಅಂತೇಳಿ. ಇದನ್ನೇ ನಾವು ಸಾಹಚರ್ಯ ಏಕಪ್ರಕಾರತೆಯ ಒಂದು ನಿಯಮ ಅಂತೇಳಿ ಕರಿತೇವೆ. ಹಾಗೆ ಇಲ್ಲಿ ಸಮಾನತೆ ಮತ್ತು ಅಸಮಾನತೆಯ ಒಂದು ಏಕಪ್ರಕಾರತೆಯ ನಿಯಮ ಅಂದ್ರೆ ಏನು ಅಂದ್ರೆ ಈಕ್ವಾಲಿಟಿ ಇನ್ ಈಕ್ವಾಲಿಟಿ ಅಂತೇಳಿ ಕರಿತೇವೆ. ಯೂನಿಫಾರ್ಮಿಟಿ ನಲ್ಲಿ ಬರ್ತಕ್ಕಂಥ ಅಂದ್ರೆ ಪ್ರಕೃತಿಯ ಏಕಪ್ರಕಾರತೆಯ ನಿಯಮದಲ್ಲಿ ಬರ್ತಕ್ಕಂಥ ಸಮಾನತೆ ಮತ್ತು ಅಸಮಾನತೆಯ ಏಕಪ್ರಕಾರತೆಯ ನಿಯಮಗಳು ಅಂದ್ರೆ ಇಲ್ಲಿ ಒಂದು ಕಾರಣವು ತಾನು ಉತ್ಪಾದಿಸುವ ಶಕ್ತಿಯಲ್ಲಿ ಏಕಪ್ರಕಾರವಾಗಿರದಿದ್ದಾಗ ಅದನ್ನ ನಾವು ವೈಜ್ಞಾನಿಕ ದೃಷ್ಟಿಯಿಂದ ನಾವು ಅದನ್ನ ಸೂಕ್ತ ಅಂತೇಳಿ ನಾವು ಕರೀಲಿಕ್ಕೆ ಆಗೋದಿಲ್ಲ. ಹಾಗೇನೆ ಈ ಒಂದು ನಿರ್ದಿಷ್ಟವಾದ ಕಾರಣ ನಿರ್ದಿಷ್ಟವಾದಂತಹ ಒಂದು ಕಾರ್ಯವನ್ನೇ, ಒಂದು ಘಟನೆಯನ್ನೇ ಉತ್ಪತ್ತಿ ಮಾಡ್ಬೇಕು. ಇಲ್ಲ ಅಂತಂದಾಗ ಅದೇನಾಗುತ್ತೆ, ನಾವು ವೈಜ್ಞಾನಿಕ ಅಂತೇಳಿ ಕರೀಲಿಕ್ಕೆ ಆಗೋದಿಲ್ಲ. ವೈಜ್ಞಾನಿಕ ವಿಧಾನದಲ್ಲಿ ನಾವು ಈಗಾಗಲೇ ಹೇಳಿದ್ದೇವೆ, ವೈಜ್ಞಾನಿಕ ವಿಧಾನದಲ್ಲಿ ಕಾರಣ ಬಹಳ ಮುಖ್ಯ, ಕಾರ್ಯವೂ ಕೂಡ ಇಲ್ಲಿ ಬಹಳ ಮುಖ್ಯ. ಯಾವುದೇ ಒಂದು ಘಟನೆ ಸಂಭವಿಸಬೇಕಾದ್ರೂ ಅದಕ್ಕೆ ನಿರ್ದಿಷ್ಟವಾದಂತಹ ಕಾರಣ ಅತ್ಯವಶ್ಯಕವಾಗಿರ್ಲೇಬೇಕು. ಇದಿಷ್ಟು ಪ್ರಕೃತಿಯ ಒಂದು ಪ್ರಭೇದಗಳಂತೇಳಿ ಕರಿತೇವೆ ಅಥವಾ ನಿಸರ್ಗದ ಪ್ರಭೇದಗಳಂತೇಳಿ ಕರಿತೇವೆ. ಈ ನಿಸರ್ಗದ ಪ್ರಭೇದಗಳನ್ನ ಮುಖ್ಯವಾಗಿ ನಾವು 3 ವಿಧಗಳನ್ನಾಗಿ ಅಂತೇಳಿ ಹೇಳಿದ್ದೇವೆ. ಅನುಕ್ರಮ ಅಂತಂದ್ರೆ ಒಂದಾದ ಮೇಲೆ ಒಂದು ಸಂಭವಿಸುವಂತದ್ದು, ಅಂದ್ರೆ ಒಂದು ಸಲ ನಿಜವಾದದ್ದು ಅದು ಯಾವತ್ತಿಗೂ ನಿಜವೇ ಆಗಿರುತ್ತದೆ. ಉದಾಹರಣೆಗೆ ನಾವು H2O ಅನ್ನ ಕೊಡ್ಬೋದು, ಅಥವಾ ಆಮ್ಲಜನಕ ಜಲಜನಕಗಳ ಒಂದು ಸಂಯೋಜನೆಯನ್ನೇ ನಾವು ಇದಕ್ಕೆ ಉದಾಹರಣೆಗೆ ಕೊಡ್ಬೋದು. ಅಂದ್ರೆ ಜಲಜನಕ ಆಮ್ಲಜನಕಗಳ ಸಂಯೋಜನೆ ಇದ್ದಾಗ ಮಾತ್ರ ನೀರು ಬರ್ಲಿಕ್ಕೆ ಸಾಧ್ಯ. ಹಾಗಾಗಿ ಇದಕ್ಕೆ ನಾವು ಉದಾಹರಣೆಯಾಗಿ ತಗೊಳ್ಬಹುದು. ಹಾಗೆ ಸಾಹಚರ್ಯ ಏಕಪ್ರಕಾರತೆ ನಿಯಮ ಅಥವಾ ಯೂನಿಫಾರ್ಮಿಟಿ ಆಫ್ ಕೋ ಎಕ್ಸಿಸ್ಟೆನ್ಸ್ ಅಂತಂದ್ರೆ ಇಲ್ಲಿ ಕಂಡು ಬರ್ತಕ್ಕಂಥ ಗುಣವಿಶೇಷಗಳು, ಕಾರಣ ಕಾರ್ಯಗಳ ಸಂಬಂಧದಲ್ಲಿ ಕಂಡು ಬರ್ತಕ್ಕಂಥ ಗುಣವಿಶೇಷಗಳು ಯಾವಾಗಲೂ ಭವಿಷ್ಯದಲ್ಲಿಯೂ ಮುಂದೆಯೂ ಯಾವಾಗಲೂ ಕೂಡ ಒಟ್ಟಾಗಿ ಕಂಡು ಬರ್ತಕ್ಕಂಥ ಒಂದು ಸಂದರ್ಭವನ್ನು ನಾವಿಲ್ಲಿ ಕಾಣ್ತೇವೆ. ಇದನ್ನೇ ನಾವು ಸಾಹಚರ್ಯ ಏಕಪ್ರಕಾರತೆ ನಿಯಮ ಅಥವಾ ಯೂನಿಫಾರ್ಮಿಟಿ ಆಫ್ ಕೋ ಎಕ್ಸಿಸ್ಟೆನ್ಸ್ ಅಂತೇಳಿ ಕರಿತೇವೆ. ಹಾಗೆ ನೆಕ್ಸ್ಟ್ 3ನೇದು ಸಮಾನತೆ ಅಥವಾ ಅಸಮಾನತೆಯ ಏಕಪ್ರಕಾರತೆಯ ನಿಯಮ ಅಂದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಬರ್ತಕ್ಕಂಥ ಒಂದು ಕಾರಣ ತಾನು ಉತ್ಪಾದಿಸುವಂತಹ ಒಂದು ಶಕ್ತಿಯಲ್ಲಿ ಏಕಪ್ರಕಾರವಾಗಿರದಿದ್ದಾಗ ಅದು ವೈಜ್ಞಾನಿಕ ದೃಷ್ಟಿಯಿಂದ ನಾವು ಸರಿ ಅಂತೇಳಿ ಕರೀಲಿಕ್ಕಾಗೋದಿಲ್ಲ. ಇದನ್ನು ನಾವು ಈಕ್ವಾಲಿಟಿ ಇನ್ ಈಕ್ವಾಲಿಟಿ ಅಂತೇಳಿ ಕರಿತೇವೆ. ಇದಿಷ್ಟು ನಿಸರ್ಗದ ಪ್ರಭೇದಗಳಂತೇಳಿ ಕರಿತೇವೆ. ಇದನ್ನು ನಿಮಗೆ 5 ಅಂಕಗಳಿಗೂ ಕೇಳ್ಬೋದು, ಅಥವಾ ಒಂದೊಂದನ್ನು ಕೂಡ 1 ಅಂಕಗಳಿಗೂ ಕೂಡ ಕೇಳ್ಬೋದು. ಅನುಕ್ರಮ ಏಕಪ್ರಕಾರತೆ ಅಂದ್ರೆ ಏನು, ಸಾಹಚರ್ಯ ಏಕಪ್ರಕಾರತೆ ನಿಯಮ ಅಂದ್ರೆ ಏನು ಅಂತ ಹೇಳಿ ಕೇಳ್ಬೋದು. ಇದನ್ನ ಅನುಕ್ರಮ ಏಕಪ್ರಕಾರತೆ ಅಂತಂದ್ರೆ ನಿಮಗೆ ಒಂದು ವಾಕ್ಯದಲ್ಲಿ ಉತ್ತರಿಸಬಹುದು. ಅಂದ್ರೆ ಒಂದು ಘಟನೆಯಲ್ಲಿ ಒಟ್ಟಾಗಿ ಕಂಡು ಬರುವಂತದ್ದನ್ನ ಸಾಹಚರ್ಯ ಅಂತೇಳಿ ಕರಿತೇವೆ. ಒಂದು ಸಲ ನಿಜವಾದದ್ದು ಯಾವತ್ತಿಗೂ ನಿಜವೇ ಆಗಿರುತ್ತದೆ. ಇದನ್ನ ನಾವು ಅನುಕ್ರಮ ಏಕಪ್ರಕಾರತೆ ಅಂತೇಳಿ ಕರಿತೇವೆ. ಸಾಹಚರ್ಯಕ್ಕೆ ಉದಾಹರಣೆಯನ್ನ ನಾವು ಗುರುತ್ವಾಕರ್ಷಣ ನಿಯಮವನ್ನ ಕೊಡ್ಬೋದು. ನ್ಯೂಟನ್ನ ಗುರುತ್ವಾಕರ್ಷಣ ನಿಯಮವನ್ನ ನಾವು ಹೇಳ್ಬೋದು. ಯಾವುದಕ್ಕೆ? ಸಾಹಚರ್ಯ ಒಂದು ಏಕಪ್ರಕಾರತೆ ನಿಯಮಕ್ಕೆ ಉದಾಹರಣೆ ಗುರುತ್ವಾಕರ್ಷಣ, ನ್ಯೂಟನ್ನ ಗುರುತ್ವಾಕರ್ಷಣ ನಿಯಮವನ್ನು ಉದಾಹರಣೆಗೆ ಕೊಡ್ಬೋದು. ಹಾಗೆ ಸಮಾನತೆ ಅಸಮಾನತೆ ಏಕಪ್ರಕಾರತೆ ನಿಯಮಗಳಂದ್ರೆ ಏನು ಅಂತೇಳಿ 3 ಕೂಡ ಬರೆದ್ರೆ 5 ಅಂಕಗಳಿಗೆ ಸಾಕಾಗುತ್ತೆ. ಇದಿಷ್ಟು ಮೊದಲನೇ ಕಾನ್ಸೆಪ್ಟ್ ನಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ಆಧಾರಗಳು ಅಂತೇಳಿ ನಾವು ಕರಿತೇವೆ. ಯಾವ ಆಧಾರಗಳು? ಪ್ರಕೃತಿಯ ಒಂದು ಮೂಲ ತತ್ವವನ್ನ, ಪ್ರಕೃತಿಯ ಮೂಲ ತತ್ವವನ್ನ ತಿಳಿದುಕೊಳ್ಳಲು ಇರ್ತಕ್ಕಂಥ ಆಧಾರಗಳು ಏನು ಅಂತೇಳಿ ನಾವು ಹೇಳ್ತೇವೆ.
ಇಲ್ಲಿ ಪ್ರಕೃತಿಯ ಮೂಲ ತತ್ವವನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಇರ್ತಕ್ಕಂಥ ಆಧಾರಗಳು ಅಥವಾ ಪ್ರಕೃತಿಯ ನಂಬಿಕೆಯ ಆಧಾರಗಳು ಅಂತೇಳಿ ಕೂಡ ಕರಿತೇವೆ. ಪ್ರಕೃತಿಯ ನಂಬಿಕೆಯ ಆಧಾರಗಳು ಅಂತೇಳಿ ಕರಿತೇವೆ. ಪ್ರಕೃತಿಯ ನಂಬಿಕೆಯ ಆಧಾರಗಳು, ಪ್ರಕೃತಿಯ ನಂಬಿಕೆಯ ಆಧಾರಗಳಂತೇಳಿ ಹೇಳ್ತೇವೆ. ಇಲ್ಲಿ ಪ್ರಕೃತಿಯನ್ನ ನಂಬಿಕೊಂಡು ಪ್ರಕೃತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಹಾಗಿದ್ಮೇಲೆ ಪ್ರಕೃತಿಗೆ ಇರ್ತಕ್ಕಂಥ ಆಧಾರಗಳು ಏನು, ಪ್ರಕೃತಿಯ ಒಂದು ನಂಬಿಕೆಯ ಮೂಲಾಧಾರಗಳು ಯಾವುದು ಅಂತೇಳಿ ನೋಡ್ಲಿಕ್ಕೆ ಹೋದಾಗ ಇಲ್ಲಿ ಪ್ರಕೃತಿಯ ಮೂಲಾಧಾರಗಳಲ್ಲಿ ಮುಖ್ಯವಾಗಿ 3 ವಿಧಗಳನ್ನಾಗಿ ವರ್ಗೀಕರಣ ಮಾಡಿದ್ದಾರೆ. ಪ್ರಕೃತಿಯ ನಂಬಿಕೆಯ ಮೂಲಾಧಾರಗಳಲ್ಲಿ ಒಟ್ಟು 3 ವಿಧಗಳನ್ನಾಗಿ ವರ್ಗೀಕರಣ ಮಾಡಿದ್ದಾರೆ. ಒಂದು ಅಂತರ್ಪ್ರಜ್ಞೆಯ ಸಿದ್ಧಾಂತ ಅಂತೇಳಿ ಕರಿತೀವಿ, ಅಂತರ್ಪ್ರಜ್ಞೆಯ ಸಿದ್ಧಾಂತ. ಎರಡನೇದು ಇಂದ್ರಿಯಾನುಭವ ಸಿದ್ಧಾಂತ ಅಂತೇಳಿ ಕರಿತೇವೆ, ಇಂದ್ರಿಯಾನುಭವ ಸಿದ್ಧಾಂತ. ಮೂರನೇದು ವಿಕಾಸವಾದ ಅಂತೇಳಿ ಕರಿತೇವೆ, ವಿಕಾಸವಾದ ಅಂತೇಳಿ ಕರಿತೇವೆ. ಈ 3 ಕೂಡ ಪ್ರಕೃತಿಯ ಮೇಲಿನ ನಂಬಿಕೆಯ ಆಧಾರಗಳಂತೇಳಿ ಕರಿತೇವೆ. ಇಲ್ಲಿ ಪ್ರಕೃತಿಯ ನಂಬಿಕೆಯ ಆಧಾರಗಳು, ಪ್ರಕೃತಿಯನ್ನ ನಂಬ್ಕೊಂಡು ಬದುಕಲಿಕ್ಕೆ ನಮ್ಗಿರ್ತಕ್ಕಂಥ ಏನು ಅರ್ಹತೆಗಳು ಇವೆ, ಅರ್ಹತೆಗಳು ಯಾವುವು ಅಂತಕ್ಕಂಥದ್ರ ಬಗ್ಗೆ ನೋಡ್ಲಿಕ್ಕೆ ಹೋದಾಗ ಇಲ್ಲಿ ಪ್ರಕೃತಿಯ ನಂಬಿಕೆಯ ಆಧಾರಗಳನ್ನ ನಮ್ಮ ತತ್ವಶಾಸ್ತ್ರಜ್ಞರು ಮುಖ್ಯವಾಗಿ 3 ವಿಧಗಳನ್ನಾಗಿ ವರ್ಗೀಕರಣ ಮಾಡಿದ್ದಾರೆ. ಒಂದು ಅಂತರ್ಪ್ರಜ್ಞೆಯ ಸಿದ್ಧಾಂತ ಅಂತೇಳಿ ಕರೆದಿದ್ದಾರೆ. ಈ ಅಂತರ್ಪ್ರಜ್ಞೆಯ ಸಿದ್ಧಾಂತವನ್ನ ಮತ್ತೊಂದು ಹೆಸರಿನಿಂದ ಕೂಡ ಕರಿಬಹುದು, ಅದು ಅನುಭವ ಪೂರ್ವ ಸಿದ್ಧಾಂತ ಅಂತೇಳಿ ಕೂಡ ಕರಿಬಹುದು. ಏನಂತ ಕರಿತೀವಿ ಅದನ್ನ ಅನುಭವ ಪೂರ್ವ ಸಿದ್ಧಾಂತ ಅಂತೇಳಿ ಕರಿತೇವೆ, ಅಥವಾ ಇಂಗ್ಲಿಷ್ ನಲ್ಲಿ ಇಂಟ್ಯೂಷನಲ್ ಥಿಯರಿ ಅಂತೇಳಿ ಕೂಡ ಕರಿತೇವೆ. ಅಂತರ್ಪ್ರಜ್ಞೆಯ ಸಿದ್ಧಾಂತ ಅಥವಾ ಅನುಭವ ಪೂರ್ವ ಸಿದ್ಧಾಂತ ಅಥವಾ ಅದನ್ನ ಇಂಟ್ಯೂಷನಲ್ ಥಿಯರಿ ಅಂತೇಳಿ ಕೂಡ ಕರಿತೇವೆ. ಎರಡನೇದು ಇಂದ್ರಿಯಾನುಭವ ಅಥವಾ ಅನುಭವೋತ್ತರ ಒಂದು ಜ್ಞಾನ ಅಥವಾ ಸಿದ್ಧಾಂತಕ್ಕೆ ನಾವು ಇಲ್ಲಿ ಇಂದ್ರಿಯಾನುಭವ ಅಂತೇಳಿ ಕೂಡ ಕರಿಬಹುದು. ಹಾಗೆ ವಿಕಾಸವಾದ ಅಥವಾ ಎವಲ್ಯೂಷನಲ್ ಥಿಯರಿ ಅಂತೇಳಿ ಕೂಡ ಕರಿತೇವೆ. ಇದಿಷ್ಟು ಪ್ರಕೃತಿಯ ಮೇಲಿನ ನಂಬಿಕೆಯ ಮೂಲಾಧಾರಗಳು ಅಂತೇಳಿ ಕರಿತೇವೆ. ಇಲ್ಲಿ ಅಂತರ್ಪ್ರಜ್ಞೆ ಅಂದ್ರೆ ಏನು, ಈ ಅಂತರ್ಪ್ರಜ್ಞೆಯ ಸಿದ್ಧಾಂತದ ಪ್ರತಿಪಾದಕರು ಯಾರು, ನಿಮ್ಗೆ 5 ಅಂಕಗಳಿಗೆ ಕೇಳ್ತಾರೆ. ಪ್ರಕೃತಿಯ ಮೇಲಿನ ನಂಬಿಕೆಯ ಮೂಲಾಧಾರಗಳನ್ನ ವಿವರಿಸಿ ಅಂತೇಳಿ ಕೇಳಬಹುದು, ಅಥವಾ ಅದನ್ನ ನಿಮ್ಗೆ ಒಂದೊಂದನ್ನು ಕೂಡ ಮತ್ತೆ ಒಂದೊಂದು ಅಂಕಗಳಿಗೆ ಕೇಳಬಹುದು. ಅಂತರ್ಪ್ರಜ್ಞೆ ಅಂದ್ರೆ ಏನು ಅಥವಾ ಅಂತರ್ಪ್ರಜ್ಞೆಯ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತೇಳಿ ಕೂಡ ಕೇಳಬಹುದು. ಇಲ್ಲಿ ಅಂತರ್ಪ್ರಜ್ಞೆಯ ಸಿದ್ಧಾಂತದ ಪ್ರತಿಪಾದಕರು ಕಾರ್ಲ್ ರೀಡ್ ಅಂತೇಳಿ ಕರೀತೇವೆ. ಕಾರ್ಲ್ ರೀಡ್ ಮತ್ತು ಹ್ಯಾಮಿಲ್ಟನ್ ಅಂತೇಳಿ ಕರೀತೇವೆ, ವಿಲಿಯಂ ಹ್ಯಾಮಿಲ್ಟನ್. ಈ ಕಾರ್ಲ್ ರೀಡ್ ಮತ್ತು ವಿಲಿಯಂ ಹ್ಯಾಮಿಲ್ಟನ್ ಅಂತರ್ಪ್ರಜ್ಞೆಯ ಸಿದ್ಧಾಂತದ ಪ್ರತಿಪಾದಕರು ಇವರು. ಅರ್ಥ ಆಯ್ತಾ? ನಿಮ್ಗೆ 1 ಮಾರ್ಕ್ಸ್ಗೆ ಕೇಳ್ತಾರೆ ಅಂತರ್ಪ್ರಜ್ಞೆಯ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತ ಹೇಳಿ. ಅಂತರ್ಪ್ರಜ್ಞೆ ಅಥವಾ ಅನುಭವ ಪೂರ್ವ ಸಿದ್ಧಾಂತದ ಪ್ರತಿಪಾದಕರು ಕಾರ್ಲ್ ರೀಡ್ ಮತ್ತು ವಿಲಿಯಂ ಹ್ಯಾಮಿಲ್ಟನ್ ಅಂತೇಳಿ ಇವರನ್ನ ನಾವು ಅಂತರ್ಪ್ರಜ್ಞೆಯ ಸಿದ್ಧಾಂತದ ಪ್ರತಿಪಾದಕರು ಅಂತೇಳಿ ಕರಿತೇವೆ. ಇಲ್ಲಿ ಅಂತರ್ಪ್ರಜ್ಞೆ ಅಂದ್ರೆ ಏನು, ಇಲ್ಲಿ ಅಂತರ್ಪ್ರಜ್ಞೆ ಅಂದ್ರೆ ಸಹಜವಾದ ಒಂದು ಜ್ಞಾನ ಅಂತೇಳಿ. ಅಂತರ್ಪ್ರಜ್ಞೆ ಅಂದ್ರೆ ನಾವು ಅನುಭವಕ್ಕಿಂತ ಮೊದಲೇ ಒಂದು ಜ್ಞಾನವನ್ನ ಪಡ್ಕೊಂಡಿರ್ತೇವೆ ಅಂತೇಳಿ. ನಮಗೆ ಹುಟ್ಟೋದಕ್ಕೂ ಮೊದಲು ನಮಗೆ ಜ್ಞಾನ ಇತ್ತು, ಹಾಗಾಗಿ ನಾವು ಪ್ರಕೃತಿಯನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ತೇವೆ, ಪ್ರಕೃತಿಯಲ್ಲಿ ಬದುಕ್ತೇವೆ, ಪ್ರಕೃತಿಯ ಒಂದು ಘಟನೆಗಳಿಗೆ ಹೊಂದಿಕೊಳ್ತೇವೆ, ಪ್ರಕೃತಿಯನ್ನ ಅರ್ಥ ಮಾಡ್ಕೊಳ್ತೇವೆ, ಪ್ರಕೃತಿಯ ಕುರಿತು ಅಧ್ಯಯನವನ್ನ ಮಾಡ್ತೇವೆ ಅಂತೇಳಿ ಅರ್ಥ. ಹಾಗೆ ಅಂತರ್ಪ್ರಜ್ಞೆ ಅಂದ್ರೆ ಸಹಜವಾಗಿರ್ತಕ್ಕಂಥ ಜ್ಞಾನ ಅಂತೇಳಿ. ನಮ್ಗೆ ಉಡೋದಕ್ಕೂ ಮೊದಲು ಅನುಭವಕ್ಕೂ ಮೊದಲು ನಮ್ಗಿರ್ತಕ್ಕಂಥ ಒಂದು ಜ್ಞಾನವನ್ನೇ ನಾವಿಲ್ಲಿ ಅಂತರ್ಪ್ರಜ್ಞೆ ಅಥವಾ ಅನುಭವ ಪೂರ್ವ ಜ್ಞಾನ ಅಂತೇಳಿ ಕರಿತೇವೆ. ಅನುಭವಕ್ಕೂ ಮೊದಲು ಬರ್ತಕ್ಕಂಥದ್ದು ಅಥವಾ ಸಹಜವಾಗಿ ಬರ್ತಕ್ಕಂಥ ಒಂದು ಜ್ಞಾನವನ್ನೇ ನಾವಿಲ್ಲಿ ಅಂತರ್ಪ್ರಜ್ಞೆ ಅಥವಾ ಅನುಭವ ಪೂರ್ವ ಜ್ಞಾನ ಅಂತೇಳಿ ಕರಿತೇವೆ. ಅಂದ್ರೆ ಸಹಜವಾಗಿರ್ತಕ್ಕಂಥ ಜ್ಞಾನ, ಅನುಭವಕ್ಕೂ ಮೊದಲೇ ಇರ್ತಕ್ಕಂಥ ಜ್ಞಾನ, ಹುಟ್ಟಿನಿಂದಲೇ ಬಂದಿರ್ತಕ್ಕಂಥ ಜ್ಞಾನ ಕೂಡ ಹೌದು. ಅಂತರ್ಪ್ರಜ್ಞೆ ಅಂದ್ರೆ ನಾವು ಹುಟ್ಟಿನಿಂದಲೇ ಜ್ಞಾನವನ್ನ ಪಡ್ಕೊಂಡಿರ್ತೇವೆ ಅಂತೇಳಿ. ಹಾಗಾಗಿ ಈ ಅನುಭವ ಪೂರ್ವ ಜ್ಞಾನ ಅಂದ್ರೆ ನಮ್ಮ ಅನುಭವಕ್ಕೂ ಮೊದಲೇ ಇರ್ತಕ್ಕಂಥ ಒಂದು ಜ್ಞಾನವನ್ನ ನಾವಿಲ್ಲಿ ಅಂತರ್ಪ್ರಜ್ಞೆಯ ಸಿದ್ಧಾಂತ ಅಥವಾ ಅನುಭವ ಪೂರ್ವ ಜ್ಞಾನ ಅಂತೇಳಿ ಕರಿತೇವೆ. ಹಾಗೆ ಇಂದ್ರಿಯಾನುಭವ ಜ್ಞಾನ ಅಂದ್ರೆ ಏನು ಅಥವಾ ಇದನ್ನ ಪ್ರತಿಪಾದಿಸಿರುವ ಮಹಾನ್ ವ್ಯಕ್ತಿಗಳು ಯಾರು, ಇಂದ್ರಿಯಾನುಭವ ಅಂದ್ರೆ ಏನು ಅಲ್ಲೇ ಇದೆ. ಇಂದ್ರಿಯಗಳಿಂದ ಬರ್ತಕ್ಕಂಥ ಜ್ಞಾನವನ್ನ ನಾವು ಇಂದ್ರಿಯಾನುಭವ ಜ್ಞಾನ ಅಂತೇಳಿ ಕರಿತೇವೆ. ಸೆನ್ಸ್ ಆರ್ಗನ್ಸ್,
ನಮಗೆ ಈ ಒಂದು ಅಂತರ್ಪ್ರಜ್ಞೆಯ ಸಿದ್ಧಾಂತವನ್ನ ನಮ್ಮ JS ಮಿಲ್ ಅವರು ಸಂಪೂರ್ಣವಾಗಿ ಟೀಕೆ ಮಾಡಿ ಕ್ರಿಟಿಸೈಸ್ ಮಾಡಿ ಅವರದೇ ಆದಂತಹ ಒಂದು ಸಿದ್ಧಾಂತವನ್ನ ಅವರು ಅಸ್ತಿತ್ವಕ್ಕೆ ತಂದಿದ್ದಾರೆ. ಆ ಸಿದ್ಧಾಂತವನ್ನೇ ನಾವಿಲ್ಲಿ ಇಂದ್ರಿಯಾನುಭವ ಸಿದ್ಧಾಂತ ಅಥವಾ ಇದನ್ನ ಎಂಪಿರಿಕಲ್ ಥಿಯರಿ ಅಂತೇಳಿ ಕೂಡ ಕರಿತೇವೆ. ಇಲ್ಲಿ ಇಂದ್ರಿಯಾನುಭವ ಅಂದ್ರೆ ಏನು? ಇಂದ್ರಿಯಗಳಿಂದ ಬಂದಿರ್ತಕ್ಕಂಥ ಜ್ಞಾನ. ನಾವು ಬಿಡೋದಕ್ಕೂ ಮೊದಲೇ ಜ್ಞಾನಿಗಳಾಗಿರೋದಿಲ್ಲ. ನಮಗೆ ಹುಟ್ಟಿದ ಮೇಲೆ ನಮ್ಮ ಇಂದ್ರಿಯಗಳು ಕೊಡ್ತಕ್ಕಂಥ ಜ್ಞಾನವನ್ನ ನಾವಿಲ್ಲಿ ಜ್ಞಾನ ಅಂತೇಳಿ ಕರೀಬೇಕೇ ವಿನಃ ನಾವು ಹುಟ್ಟಿನಿಂದ ಯಾವುದೇ ಜ್ಞಾನವನ್ನ ಪಡ್ಕೊಂಡಿರೋದ್ರಿಂದ ನಮ್ಮ ಇಂದ್ರಿಯಗಳು ಸಂಪಾದನೆ ಮಾಡಿ ಕೊಡ್ತಕ್ಕಂಥ ಜ್ಞಾನವನ್ನ ಮಾತ್ರ ನಾವು ಆ ಜ್ಞಾನದಿಂದ ವಿಕಾಸವನ್ನ ಹೊಂದುತ್ತೇವೆ. ಹಾಗಾಗಿ ಇಲ್ಲಿ ಇಂದ್ರಿಯ ಅನುಭವ ಅಂತಂದ್ರೆ ಇಂದ್ರಿಯಗಳಿಂದ ಬರ್ತಕ್ಕಂಥ ಜ್ಞಾನ. ಈ ಇಂದ್ರಿಯಗಳಿಂದ ಬರ್ತಕ್ಕಂಥ ಜ್ಞಾನ ಇದೆಯೋ ಅದು ಮಾತ್ರ ಪ್ರತ್ಯಕ್ಷ ಜ್ಞಾನ, ಉಳಿದ ಯಾವುದೇ ಒಂದು ಜ್ಞಾನವನ್ನ ಒಪ್ಕೊಳ್ಳೋದಿಲ್ಲ. ಹಾಗಾಗಿ ಇಂದ್ರಿಯಾನುಭವ ಜ್ಞಾನದ ಸಿದ್ಧಾಂತದ ಪ್ರತಿಪಾದಕರು ಯಾರಪ್ಪ ಅಂತಂದ್ರೆ JS ಮಿಲ್, ಮತ್ತು ಬೇನ್. ಈ ಮೂವರು ಈ ಇಂದ್ರಿಯಾನುಭವದ ಸಿದ್ಧಾಂತವನ್ನ ಪ್ರತಿಪಾದಿಸಿದ್ದಾರೆ. ಈ ಅಂತರ್ಪ್ರಜ್ಞೆಯ ಸಿದ್ಧಾಂತವನ್ನ ಟೀಕೆ ಮಾಡಿ ಅವರದೇ ಆದಂತಹ ಒಂದು ಸಿದ್ಧಾಂತವನ್ನ ಅಸ್ತಿತ್ವಕ್ಕೆ ತಂದಿದ್ದಾರೆ. ಆ ಸಿದ್ಧಾಂತವನ್ನ ಇಂದ್ರಿಯಾನುಭವ ಸಿದ್ಧಾಂತ ಅಥವಾ ಅದನ್ನ ಎಂಪಿರಿಕಲ್ ಥಿಯರಿ ಅಂತೇಳಿ ಕರಿತೇವೆ, ಅಥವಾ ಅದನ್ನ ಅನುಭವೋತ್ತರ ಜ್ಞಾನ ಅಂತೇಳಿ ಕೂಡ ಕರಿತೇವೆ. ಅಂದ್ರೆ ಇಂದ್ರಿಯಗಳಿಂದ ಪಡಿತಕ್ಕಂಥ ಜ್ಞಾನವನ್ನ ಇಂದ್ರಿಯಾನುಭವ ಸಿದ್ಧಾಂತ ಅಂತೇಳಿ ಕರಿತೇವೆ. ನಮ್ಗೆ ಇಂದ್ರಿಯಗಳು ಕೊಡ್ತಕ್ಕಂಥ ಜ್ಞಾನ ಮಾತ್ರ ಪ್ರತ್ಯಕ್ಷ ಜ್ಞಾನ. ಉಳಿದ ಯಾವುದೇ ನಾವು ಬಿಡೋದಕ್ಕೂ ಮೊದಲು ನಾವು ಬುದ್ಧಿವಂತರಾಗಿದ್ವಿ, ಜ್ಞಾನಿಗಳಾಗಿದ್ವಿ ಅಂತಕ್ಕಂಥದ್ದನ್ನ ಈ JS ಮಿಲ್ ಆಗಿರ್ಬೋದು, ಹ್ಯೂಮ್ ಆಗಿರ್ಬೋದು, ಬೇನ್ ಆಗಿರ್ಬೋದು, ಇವರು ಸಂಪೂರ್ಣವಾಗಿ ಕ್ರಿಟಿಸೈಸ್ ಮಾಡಿ ಟೀಕೆ ಮಾಡಿ ಇವರು ಇಂದ್ರಿಯಾನುಭವ ಸಿದ್ಧಾಂತವನ್ನ ಅಸ್ತಿತ್ವಕ್ಕೆ ತಂದಿದ್ದಾರೆ. ಹಾಗೆ ವಿಕಾಸವಾದ ಅಂದ್ರೆ ಏನು? ಈ ವಿಕಾಸವಾದದ ಪ್ರತಿಪಾದಕರು ಯಾರು? ವಿಕಾಸವಾದ ಅಂದ್ರೆ ರೆವಲ್ಯೂಷನರಿ ಥಿಯರಿ ಅಂತೇಳಿ ಇಂಗ್ಲಿಷ್ ನಲ್ಲಿ ಕರಿತೇವೆ. ಇಲ್ಲಿ ವಿಕಾಸವಾದ ಹೇಗೆ ಅಸ್ತಿತ್ವಕ್ಕೆ ಬಂತಪ್ಪ ಅಂತಂದ್ರೆ ಈ ಅಂತರ್ಪ್ರಜ್ಞೆಯ ಸಿದ್ಧಾಂತವನ್ನು ಒಪ್ಕೊಳ್ಳೋದಿಲ್ಲ, ಇಂದ್ರಿಯಾನುಭವ ಸಿದ್ಧಾಂತವನ್ನು ಒಪ್ಕೊಳ್ಳೋದಿಲ್ಲ. ಈ ವಿಕಾಸವಾದದ ಚಿಂತಕರು ಅಥವಾ ವಿಕಾಸವಾದದ ಪ್ರತಿಪಾದಕರು ಅಸ್ತಿತ್ವಕ್ಕೆ ತಂದಿದ್ದಾರೆ. ಇಲ್ಲಿ ವಿಕಾಸವಾದ ಅಂದ್ರೆ ಏನು? ಈ ವಿಕಾಸವಾದವನ್ನ ಚಾರ್ಲ್ಸ್ ಡಾರ್ವಿನ್ ಅಂತಕ್ಕಂಥವರು ಅಸ್ತಿತ್ವಕ್ಕೆ ತಂದಿದ್ದಾರೆ. ವಿಕಾಸವಾದದ ಪ್ರತಿಪಾದಕರು ಯಾರು? ಚಾರ್ಲ್ಸ್ ಡಾರ್ವಿನ್. ಇವರು ವಿಕಾಸವಾದದ ಪ್ರತಿಪಾದಕರು. ಇವರು ಈ ಅಂತರ್ಪ್ರಜ್ಞೆಯ ಸಿದ್ಧಾಂತವನ್ನು ಒಪ್ಕೊಳ್ಳೋದಿಲ್ಲ, ಇಂದ್ರಿಯಾನುಭವ ಸಿದ್ಧಾಂತವನ್ನು ಕೂಡ ಒಪ್ಕೊಳ್ಳೋದಿಲ್ಲ. ಇವರು ತಮ್ಮದೇ ಆದಂತಹ ಒಂದು ಸಿದ್ಧಾಂತವನ್ನು ಅಸ್ತಿತ್ವಕ್ಕೆ ತಂದಿದ್ದಾರೆ. ಆ ಸಿದ್ಧಾಂತ ಯಾವ್ದಪ್ಪ ಅಂತಂದ್ರೆ ವಿಕಾಸವಾದ, ಅಥವಾ ಇದನ್ನ ನಾವು ರೆವಲ್ಯೂಷನರಿ ಥಿಯರಿ ಅಂತೇಳಿ ಕರಿತೀವಿ. ಇಲ್ಲಿ ವಿಕಾಸವಾದ ಅಂದ್ರೆ ಏನು? ವಿಕಾಸವಾದ ಅಂತಕ್ಕಂಥದ್ದು ಅಥವಾ ಜ್ಞಾನ ಅಂತಕ್ಕಂಥದ್ದು ನಮ್ಗೆ ಹೇಗ್ ಬರುತ್ತಪ್ಪ ಅಂತಂದ್ರೆ ಅಂತರ್ಪ್ರಜ್ಞೆಯಿಂದಲೂ ಬರೋದಿಲ್ಲ, ಇಂದ್ರಿಯಾನುಭವ ಸಿದ್ಧಾಂತದಿಂದಲೂ ಬರೋದಿಲ್ಲ. ಇಲ್ಲಿ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ, ಒಂದು ಜನರೇಷನ್ ಇಂದ ಮತ್ತೊಂದು ಜನರೇಷನ್ಗೆ ಒಟ್ಟಾಗಿ ಹರಿದು ಬರ್ತಕ್ಕಂಥ ಒಂದು ಜ್ಞಾನವನ್ನ ಇಲ್ಲಿ ವಿಕಾಸವಾದ ಅಂತೇಳಿ ಕರೆದಿದ್ದಾರೆ ಇವರು. ಇಲ್ಲಿ ವಿಕಾಸವಾದದ ಪ್ರತಿಪಾದಕರು ಯಾರಪ್ಪ ಅಂತಂದ್ರೆ ಚಾರ್ಲ್ಸ್ ಡಾರ್ವಿನ್, ದೇವಾನ್ ಚಾಂದ್ ಇನ್ನಿತರ ದಾರ್ಶನಿಕರು ಈ ಒಂದು ಸಿದ್ಧಾಂತವನ್ನ ಎತ್ತಿ ಹಿಡಿದಿದ್ದಾರೆ. ಇಲ್ಲಿ ವಿಕಾಸವಾದ ಅಂತಂದ್ರೆ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಸಂಚಯವಾಗುತ್ತಾ ಸಾಗುವ ಒಂದು ಜ್ಞಾನವನ್ನೇ ನಾವಿಲ್ಲಿ ವಿಕಾಸವಾದ ಅಂತೇಳಿ ಕರಿತೇವೆ. ಹಾಗಾಗಿ ಈ ಚಾರ್ಲ್ಸ್ ಡಾರ್ವಿನ್ ಆಗಿರ್ಬೋದು, ದೇವಾನ್ ಚಾಂದ್ ಆಗಿರ್ಬೋದು, ಇವರು ಈ ಅಂತರ್ಪ್ರಜ್ಞೆಯ ಸಿದ್ಧಾಂತವನ್ನ ಆಗಲಿ ಇಂದ್ರಿಯಾನುಭವ ಸಿದ್ಧಾಂತವನ್ನ ಸಂಪೂರ್ಣವಾಗಿ ಕ್ರಿಟಿಸೈಸ್ ಮಾಡಿ ಇವರು ವಿಕಾಸವಾದವನ್ನ ಅಸ್ತಿತ್ವಕ್ಕೆ ತಂದಿದ್ದಾರೆ. ವಿಕಾಸವಾದ ಅಂದ್ರೆ ಇನ್ನೇನಿಲ್ಲ, ಒಂದು ಜನರೇಷನ್ ಇಂದ ಅಥವಾ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಸಂಚಯವಾಗುತ್ತಾ ಸಾಗುವ ಒಂದು ಜ್ಞಾನವನ್ನ ವಿಕಾಸವಾದ ಅಂತೇಳಿ ಕರಿತೇವೆ. ಹಾಗಾಗಿ ಈ ಪ್ರಕೃತಿಯ ಆ ಒಂದು ನಂಬಿಕೆಯ ಮೂಲಾಧಾರಗಳು ಯಾವುವು ಅಂತಂದ್ರೆ ಒಂದು ಅಂತರ್ಪ್ರಜ್ಞೆ, ಎರಡನೇದು ಇಂದ್ರಿಯಾನುಭವ, ಮೂರನೇದು ವಿಕಾಸವಾದ ಅಂತೇಳಿ ಕರಿತೇವೆ. ಅಂತರ್ಪ್ರಜ್ಞೆಯ ಸಿದ್ಧಾಂತದ ಪ್ರತಿಪಾದಕರು ಯಾರಪ್ಪ ಅಂತಂದ್ರೆ ಕಾರ್ಲ್ ರೀಡ್, ವಿಲಿಯಂ ಹ್ಯಾಮಿಲ್ಟನ್. ಇವರು ಅಂತರ್ಪ್ರಜ್ಞೆಯ ಸಿದ್ಧಾಂತವನ್ನ ಅಸ್ತಿತ್ವಕ್ಕೆ ತಂದಿದ್ದಾರೆ. ಇಲ್ಲಿ ಅಂತರ್ಪ್ರಜ್ಞೆಯ ಸಿದ್ಧಾಂತ ಅಂದ್ರೆ ಅನುಭವ ಪೂರ್ವ ಸಿದ್ಧಾಂತ ಅಂತ ಹೇಳಿ, ಅಂದ್ರೆ ಮಾನವ ಹುಟ್ಟುವುದಕ್ಕೆ ಮೊದಲು ಅಥವಾ ಅನುಭವಕ್ಕಿಂತಲೂ ಮೊದಲು ಅವನು ಜ್ಞಾನವನ್ನ ಪಡ್ಕೊಂಡಿರ್ತಾನೆ, ಸಹಜವಾಗಿ ಬಂದಿರ್ತಕ್ಕಂಥ ಜ್ಞಾನ. ಹಾಗಾಗಿ ಇದನ್ನ ನಾವು ಅಂತರ್ಪ್ರಜ್ಞೆಯ ಸಿದ್ಧಾಂತ ಅಂತ ಹೇಳಿ ಕರಿತೇವೆ. ಹಾಗೆ ಇಂದ್ರಿಯಾನುಭವ ಸಿದ್ಧಾಂತದ ಪ್ರತಿಪಾದಕರನ್ನ ನಾವು ಈಗಾಗಲೇ ನೋಡಿದ್ದೇವೆ. JS ಮಿಲ್ ಆಗಿರ್ಬೋದು, ಹ್ಯೂಮ್ ಆಗಿರ್ಬೋದು, ಬೇನ್ ಆಗಿರ್ಬೋದು, ಇವರೆಲ್ಲರೂ ಅಂತರ್ಪ್ರಜ್ಞೆಯ ಸಿದ್ಧಾಂತವನ್ನ ಸಂಪೂರ್ಣವಾಗಿ ಕ್ರಿಟಿಸೈಸ್ ಮಾಡಿ ಅವರು ತಮ್ಮದೇ ಆದಂತಹ ಒಂದು ಸಿದ್ಧಾಂತವನ್ನ ಅಸ್ತಿತ್ವಕ್ಕೆ ತಂದಿದ್ದಾರೆ. ಅದೇ ನಾವು ಇಂದ್ರಿಯಾನುಭವ ಅಥವಾ ಅನುಭವೋತ್ತರ ಜ್ಞಾನ ಅಂತೇಳಿ ಕರಿತೇವೆ, ಅಥವಾ ಇಂಗ್ಲಿಷ್ ನಲ್ಲಿ ಎಂಪಿರಿಕಲ್ ಥಿಯರಿ ಅಂತೇಳಿ ಕರಿತೇವೆ. ಇಂದ್ರಿಯಾನುಭವ ಸಿದ್ಧಾಂತ ಅಂದ್ರೆ
ಇಂದ್ರಿಯಗಳಿಂದ ಬರ್ತಕ್ಕಂಥ ಜ್ಞಾನ ಅಷ್ಟೇ. ನಮ್ಗೆ ಯಾವ ಅಂತರ್ಪ್ರಜ್ಞೆಯ ಜ್ಞಾನವೂ ಇಲ್ಲ. ನಾವು ಹುಟ್ಟಿನಿಂದಲೂ ಜ್ಞಾನಿಗಳಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಇಂದ್ರಿಯಗಳು ಏನು ನಮ್ಗೆ ಜ್ಞಾನವನ್ನ ಕೊಡ್ತಾ ಹೋಗುತ್ತೋ ಅದು ಮಾತ್ರ ಸತ್ಯ ಆಗಿರುತ್ತೆ. ಹಾಗಾಗಿ ಇಂದ್ರಿಯಾನುಭವ ಅಂದ್ರೆ ಇಂದ್ರಿಯಗಳಿಂದ ಕೊಡ್ತಕ್ಕಂಥ ಜ್ಞಾನ. ಇಂದ್ರಿಯಗಳು ಕೊಡ್ತಕ್ಕಂಥ ಜ್ಞಾನ ಯಾವಾಗಲೂ ಪ್ರತ್ಯಕ್ಷವಾಗಿರುತ್ತೆ. ಅದು ಯಾವಾಗಲೂ ನಾವು ನಮ್ಮ ಒಂದು ವಿಕಾಸಕ್ಕೆ ಅಥವಾ ನಮ್ಮ ಒಂದು ಅಭಿವೃದ್ಧಿಗೆ ಈ ಇಂದ್ರಿಯಗಳು ಕೊಡ್ತಕ್ಕಂಥ ಜ್ಞಾನ ಮಾತ್ರ ಸತ್ಯ. ಈ ಅಂತರ್ಪ್ರಜ್ಞೆಯ ಸಿದ್ಧಾಂತ ಅದು ಸರಿಯಿಲ್ಲ ಅಂತೇಳಿ ನಮ್ಮ ಈ ಜಯಸ್ಮಿನ್ ಅವರಾಗಿರ್ಬೋದು, ಹ್ಯೂಮ್ ಅವರಾಗಿರ್ಬೋದು, ಭೇಮ್ ಆಗಿರ್ತಕ್ಕಂಥವ್ರು ಅದನ್ನು ಸಂಪೂರ್ಣವಾಗಿ ಕ್ರಿಟಿಸೈಸ್ ಮಾಡಿದ್ದಾರೆ. ಹಾಗೆ ನೆಕ್ಸ್ಟ್ ವಿಕಾಸವಾದವನ್ನ ನೋಡ್ಲಿಕ್ಕೆ ಹೋದಾಗ ಈ ಚಾರ್ಲ್ಸ್ ಡಾರ್ವಿನ್ ವಿಕಾಸವಾದದ ಸಿದ್ಧಾಂತದ ಪ್ರತಿಪಾದಕರು ಕೂಡ ಹೌದು. ಇವರು ಈ ಅಂತರ್ಪ್ರಜ್ಞೆಯ ಸಿದ್ಧಾಂತವನ್ನ ಹಾಗೆ ಇಂದ್ರಿಯಾನುಭವ ಸಿದ್ಧಾಂತವನ್ನಾಗಿ ಅವರು ಒಪ್ಕೊಳ್ಳೋದಿಲ್ಲ. ಅವರು ತಮ್ಮದೇ ಆದಂತಹ ಒಂದು ವಿಕಾಸವಾದವನ್ನ ಅಸ್ತಿತ್ವಕ್ಕೆ ತಂದಿದ್ದಾರೆ. ಆ ಒಂದು ವಾದವನ್ನೇ ನಾವಿಲ್ಲಿ ವಿಕಾಸವಾದ ಅಥವಾ ರೆವಲ್ಯೂಷನರಿ ಥಿಯರಿ ಅಂತೇಳಿ ಕರಿತೇವೆ. ಇಲ್ಲಿ ವಿಕಾಸವಾದ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಸಂಚಯವಾಗುತ್ತಾ ಸಾಗುವ ಜ್ಞಾನವನ್ನ ನಾವಿಲ್ಲಿ ವಿಕಾಸವಾದ ಅಂತೇಳಿ ಕರಿತೇವೆ. ಇದಿಷ್ಟು ಪ್ರಕೃತಿಯ ನಂಬಿಕೆಯ ಮೇಲಿನ ಮೂಲಾಧಾರಗಳು. ಇವುಗಳನ್ನ ಒಟ್ಟು ನಿಮ್ಗೆ ಎಷ್ಟು ಅಂಕಗಳಿಗೆ ಕೇಳ್ತಾರೆ? 5 ಅಂಕಗಳಿಗೂ ಕೂಡ ಕೇಳ್ಬಹುದು. ಅಥವಾ ನಂಬಿಕೆಯ ಮೇಲಿನ ಆಧಾರಗಳಲ್ಲಿ ಎಷ್ಟು ವಿಧ ಅಂತೇಳಿ 2 ಅಂಕಗಳಿಗೂ ಕೂಡ ಕೇಳ್ಬಹುದು. ಪ್ರಕೃತಿಯ ನಂಬಿಕೆಯ ಆಧಾರಗಳು 3 ವಿಧ. ಒಂದು ಅಂತರ್ಪ್ರಜ್ಞೆ, ಎರಡನೇದು ಇಂದ್ರಿಯಾನುಭವ, ಹಾಗೆ ವಿಕಾಸವಾದ ಅಂತ ಹೇಳಿ ಕೇಳ್ಬೋದು. ಹಾಗೆ ಅಂತರ್ಪ್ರಜ್ಞೆ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತ ಹೇಳಿ ಕೇಳ್ಬೋದು 1 ಅಂಕಗಳಿಗೆ. ಹಾಗೆ ಇಂದ್ರಿಯಾನುಭವ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತೇಳಿ ಮತ್ತೆ 1 ಅಂಕಗಳಿಗೆ ಕೇಳ್ಬೋದು. ಅಥವಾ ವಿಕಾಸವಾದದ ಜನಕ ಯಾರು ಅಂತೇಳಿ ಕೂಡ ಕೇಳ್ಬೋದು. ಇದಿಷ್ಟು ಈ ಅಂತರ್ಪ್ರಜ್ಞೆಯ ಅಥವಾ ಪ್ರಕೃತಿಯ ನಂಬಿಕೆಯ ಮೂಲಾಧಾರಗಳಂತೇಳಿ ನಾವು ಕರಿತೇವೆ. ಇದಿಷ್ಟು ಈ 2ನೇ ಕಾನ್ಸೆಪ್ಟ್.